ಕೊಪ್ಪಳದಲ್ಲಿ ಬಿಸಿಯೂಟ ವ್ಯವಸ್ಥೆಯಲ್ಲಿ ಹುಳು ಪತ್ತೆಯಾದಂತಹ ಪ್ರಕರಣ ಸಂಬಂಧ ಇದೀಗ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಪಬ್ಲಿಕ್ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು. ಹೇಗೆ ಅಕ್ಷರ ದಾಸೋಹ ಇಲಾಖೆ 3 ಅಧಿಕಾರಿಗಳು ಮಕ್ಕಳಿಗೆ ಹುಳು ಅನ್ನವನ್ನ ಹಾಕ್ತಿದ್ದಾರೆ ಅನ್ನೋದರ ಬಗ್ಗೆ ವರದಿಯನ್ನ ಬಿತ್ತರಿಸಲಾಗಿತ್ತು. ಸಹಾಯಕ ನಿರ್ದೇಶಕ ಮಲ್ಲಿಕಾರ್ಜುನ ಗುಡಿ, ಮಹಂತಯ್ಯ, ಅಕ್ಷರ ದಾಸೋಹ ಜಿಲ್ಲಾ ಅಧಿಕಾರಿ ಅನಿತಾ ಅಮಾನತಾಗಿರ್ತಕ್ಕಂತಹ ಸಿಬ್ಬಂದಿಗಳು ಕೊಪ್ಪಳದ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟದಲ್ಲಿ ಹುಳು ಪತ್ತೆಯಾಗಿತ್ತು. ಈ ಕುರಿತು ವಿಸ್ತೃತವಾಗಿ ವರದಿಯನ್ನ ಪಬ್ಲಿಕ್ ಟಿವಿ ಬಿತ್ತರಿಸಿತ್ತು. ಪಬ್ಲಿಕ್ ಟಿವಿಯ ವರದಿಯ ಇಂಪ್ಯಾಕ್ಟ್ 3 ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಹುಳು ಇರೋ ಅನ್ನನ ಹೇಗೆ ತಾನೇ ತಿನ್ಲಿಕ್ಕೆ ಸಾಧ್ಯ ಆಗುತ್ತೆ? ಆದರೆ ತಿನ್ನೋರ್ ಮಕ್ಕಳು ತಾನೇ, ಇವ್ರ ಮನೆಯವ್ರಿಗೇನಾಗಬೇಕಾಗಿಲ್ವಲ್ಲ. ಒಳ್ಳೆ ಅಕ್ಕಿಯನ್ನು ಇವ್ರು ತಗೊಂಡು ಹೋಗೋದು, ಮಾರ್ಕೊಳ್ಳೋದು, ಮಕ್ಕಳಿಗೆ ಈ ರೀತಿ ಹುಳು ಆಗಿರೋದು, ಹಾಳಾಗಿರುವಂತಹ ಮೊಟ್ಟೆಗಳನ್ನು ಕೊಡೋದು, ಈ ಕೆಲಸವನ್ನು ಕೊಪ್ಪಳದಲ್ಲಿ ಮಾಡಲಾಗ್ತಾ ಇತ್ತು. ವರದಿ ಬಿತ್ತರ ಮಾಡ್ತಿದ್ದ ಹಾಗೆ ಇದೀಗ ಅಧಿಕಾರಿಗಳ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳಲಾಗಿದೆ. ಆ ಮಕ್ಕಳು ಹೇಗೆ ಅಂಗೈಯಲ್ಲಿ ಹುಳುಗಳನ್ನು ಎತ್ತಿ ತೋರಿಸ್ತಾ ಇದ್ದಾರೆ ಅನ್ನೋದನ್ನು ನೋಡಿ. ಇದನ್ನು ತಿಂದಾದರೂ ಹೇಗೆ ಜೀರ್ಣಿಸ್ಕೊಳ್ಳಿಕ್ಕಾಗುತ್ತೆ? ಹೋಗ್ಲಿ, ಒಂದು ತುತ್ತು ಅನ್ನಾದರೂ ಒಳಗೆ ಹೇಗೆ ಇಳಿಯುತ್ತೆ ಇಷ್ಟು ಹುಳು ನೋಡಿ.